ಅಸ್ಸಾಂ ಮೂಲದ ಕಾರ್ಮಿಕರು ಬುಧವಾರ ತಡರಾತ್ರಿ ಓರ್ವ ಆಟೋ ಚಾಲಕನ ಮೇಲೆ ಹಲ್ಲೆಗೆ ಯತ್ನಿಸಿದ ಪ್ರಕರಣದ ಬಳಿಕ ಆಟೋ ಚಾಲಕರು ಗರಂ ಆಗಿದ್ದಾರೆ. ಅಸ್ಸಾಂ ಕಾರ್ಮಿಕರನ್ನು ಆಟೋ ಹತ್ತಿಸಿಕೊಳ್ಳದಂತೆ ಕರೆ ನೀಡಿರುವ ಕೊಡಗು ಜಿಲ್ಲಾ ಆಟೋ ಮಾಲೀಕ ಮತ್ತು ಚಾಲಕರ ಸಂಘವು ಇಂದು ಒಂದು ದಿನದ ಮಟ್ಟಿಗೆ ಬಾಯ್ಕಾಟ್ ಮಾಡಿದ್ದಾರೆ. ಸಂತೆ ದಿನವಾದ ಶುಕ್ರವಾರ ಮಡಿಕೇರಿಯಲ್ಲಿ ಅಸ್ಸಾಂ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದರು. ಸಂತೆ ಸಾಮಗ್ರಿ ಖರೀದಿಸಿ ಮನೆಗೆ ಹೊರಟ ಅಸ್ಸಾಮಿಗರನ್ನು ಆಟೋ ಚಾಲಕರು ಬಹಿಷ್ಕಾರ ಹಾಕಿದ ಹಿನ್ನೆಲೆಯಲ್ಲಿ ಮಕ್ಕಳು ಮಹಿಳೆಯರಾದಿಯಾಗಿ ಎಲ್ಲರೂ ಆಟೋ ಸಿಗದೆ ಪರದಾಡುವಂತಾಗಿತ್ತು. ನಗರದ ಮಹದೇವಪೇಟೆ ರಸ್ತೆ ಬದಿಯಲ್ಲಿ ಅಸ್ಸಾಂ ಕಾರ್ಮಿಕರು ಸಾಲಾಗಿ ಕುಳಿತು ಆಟೋಗಾಗಿ ಕಾಯುತ್ತಿದ್ದ ದೃಶ್ಯ ಕಂಡುಬಂತು. ಅಸ್ಸಾಮಿಗರ ಬಹಿಷ್ಕಾರದ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ ಆಟೋ ಮಾಲೀಕ ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಮೇದಪ್ಪ, ಕೊಡಗಿನ ಎಲ್ಲಾ ಕಡೆಗಳಲ್ಲಿ ಅಸ್ಸಾಂ ಕಾರ್ಮಿಕರೇ ತುಂಬಿ ಹೋಗಿದ್ದಾರೆ. ಇಲ್ಲಿನ ಸ್ಥಳೀಯರಿಗೆ ಕೆಲಸವೇ ಸಿಗದಂತಾಗಿದೆ. ಮುಂದಿನ ದಿನಗಳಲ್ಲಿ ನಮಗಿಂತ ಅವರ ಜನಸಂಖ್ಯೆಯೇ ಹೆಚ್ಚುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಹೊರಗಿನಿಂದ ಬರುವ ಕಾರ್ಮಿಕರ ಬಗ್ಗೆ ಕಾರ್ಮಿಕ ಇಲಾಖೆ ಹೊಣೆಗಾರಿಕೆಯಿಂದ ಕೆಲಸ ಮಾಡಬೇಕು. ಎಲ್ಲರ ದಾಖಲೆ ಸಂಗ್ರಹಿಸಿ ಅವರ ಹಿನ್ನೆಲೆ ತಿಳಿದುಕೊಳ್ಳಬೇಕು. ಕೆಲಸಕ್ಕೆಂದು ಇಲ್ಲಿಗೆ ಬರುವವರು ಅವರ ಇತಿಮಿತಿ ಅರಿತು ನಡೆದುಕೊಳ್ಳಬೇಕು. ನಮ್ಮನ್ನೇ ಆಳುವವರಾಗಬಾರದು. ಮುಂದೆ ಅವರಿಂದ ಅಹಿತಕರ ಘಟನೆ ಮರುಕಳಿಸಿದ್ದೇ ಆದಲ್ಲಿ ಕೊಡಗಿನಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಮೇದಪ್ಪ ಎಚ್ಚರಿಸಿದರು. ಇವತ್ತು ಇಡೀ ಕೊಡಗಿನಲ್ಲಿ ಎಲ್ಲ ಅಸ್ಸಾಂಗಳಿಂದ ಬಂದವರು, ಬಿಹಾರದಿಂದ ಬಂದವರು, ಉತ್ತರ ಪ್ರದೇಶ ಬಂದವರು ಅಂತ ಹೇಳ್ಕೊಂಡು ಇಡೀ ಬಾಂಗ್ಲಾದೇಶದಿಂದ ಹಿಡಿದು ಪ್ರತಿಯೊಬ್ಬರು ಇಲ್ಲಿ ತುಂಬಿ ಹೋಗಿದ್ದಾರೆ. ಇದರಿಂದ ಅವರ ದಬ್ಬಾಳಿಕೆ ಎಲ್ಲಿವರೆಗೆ ತಲುಪ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಪ್ರತಿ ಎಸ್ಟೇಟ್ ಓನರ್ಗಳಿಂದ ಹಿಡಿದು ಎಸ್ಟೇಟ್ನ ಪ್ರತಿಯೊಬ್ಬರನ್ನ ಹೊಡೆದು ಓಡಿಸೋ ಸ್ಥಿತಿ ತಲುಪಿದ್ದಾರೆ. ಎಷ್ಟೋ ಕಡೆ ದರೋಡೆ ಮಾಡಿದ್ದಾರೆ. ಇಂಥ ಕೃತ್ಯಗಳು ನಡೆದು ಸರ್ಕಾರ ಇದರ ಬಗ್ಗೆ ಒಂದು ಸರಿಯಾದ ಬೇಜವಾಬ್ದಾರಿಯಿಂದ ಹೊರತು ಸರಿಯಾದ ಕ್ರಮ ತಗೊಳ್ತೀವಿ. ಅದಕ್ಕೋಸ್ಕರ ನಿನ್ನೆ ದಿನ ನಮ್ಮ ಆಟೋ ಚಾಲಕನನ್ನು ಬಾಡಿಗೆಗೆ ಅಂತ ಕರ್ಕೊಂಡೋಗಿ ರಾತ್ರಿ ಅವನಿಗೆ ದುಡ್ಡು ಕೊಡದೆ ಅಲ್ಲಿರುವಂಥ ಎಲ್ಲರೂ ಸೇರಿ ಹೊಡೆದು ಹುಡಿ ಮಾಡಲಿಕ್ಕೆ ಬಂದಿದ್ದಾರೆ. ಅಂಥ ಸಂದರ್ಭ ಆತ ಪಾಪ ತಪ್ಪಿಸಿಕೊಂಡು ಓಡಿ ಬಂದು ಅದನ್ನು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ನಿನ್ನೆ ಕೇಸ್ ರಿಜಿಸ್ಟರ್ ಮಾಡಿಸಿದ್ವಿ. ಅದೇ ಥರದಲ್ಲಿ ಈ ಥರ ಮುಂದುವರಿತಾ ಹೋದರೆ ಇವತ್ತು ಪ್ರತಿಯೊಂದು ತೋಟ ಕಾರ್ಮಿಕರು ಇರೋದೆಲ್ಲ ಅವರೇ. ಅಲ್ಲಿಂದ ಯಾವುದೇ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬೇಕಾದ್ರೂ ಇರೋದೆಲ್ಲ ಅವರೇ, ಹಿಂದಿಯವರೇ. ಇಲ್ಲಿ ಲೋಕಲ್ ಅವರಿಗೆ ಯಾರಿಗೂ ಕೆಲಸ ಕೊಡ್ತಿಲ್ಲ, ಎಲ್ಲ ತುಂಬಿಸ್ತಾ ಇದ್ದಾರೆ. ಮುಂದಿನ ದಿನ ನಮ್ಮ ಜನಸಂಖ್ಯೆಗಿಂತ ಜಾಸ್ತಿ ಅವ್ರ ಸಂಖ್ಯೆ ಹೆಚ್ಚು ಹೋಗ್ತಾ ಇದೆ. ಇವರು ಅವರ ದಬ್ಬಾಳಿಕೆ ಎಷ್ಟು ಆಡ್ತಾ ಇದೆ ಅಂದರೆ ಒಂದೇ ಒಂದು ಕ್ಷೇತ್ರದಲ್ಲಿ ನಮಗೆ ತಲೆ ಎತ್ತಿ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ ಇವತ್ತು ಏನು ಮಾಡ್ತಾಯಿದ್ವಿ ಅಂದರೆ ಇಡೀ ಆಟೋ ಚಾಲಕರು ಇವತ್ತು ಟೋಟಲ್ ಆಗಿ ಬಾಯ್ಕಾಟ್ ಮಾಡ್ತಿದ್ವಿ. ಯಾವುದೇ ಒಬ್ಬ ಅಸ್ಸಾಂ ಬಿಹಾರಿ ಆಗಲಿ ಯಾರೇ ಆಗಲಿ ಅವ್ರನ್ನ ಇವತ್ತು ಆಟೋ ಹಚ್ಚೋದಿಲ್ಲ. ಅವರು ಇವತ್ತು ಇಡೀ ದಿನ ನಡ್ಕೊಂಡು ಓಡಾಡಬೇಕು ಅಥವಾ ಯಾವುದೆಲ್ಲ ಹೋಗಿದ್ವಿ ಅಂದರೆ ನಾವು ಆಟೋ ಹಚ್ಚೋಲ್ಲ ಅಂತ ಹೇಳುವಂಥ ನಿರ್ಧಾರಕ್ಕೆ ಬಂದು ಇವತ್ತು ಈ ಹೋರಾಟ ಮಾಡ್ತಾಯಿದ್ವಿ. ಅದಕ್ಕಾಗಿ ಇವತ್ತು ನಾವು ಚಾಲಕರಲ್ಲಿ ಈಗ ಸಹ ಮನವಿ ಮಾಡ್ಕೊಳ್ತಿದ್ದೀವಿ. ಎಲ್ಲರೂ ಜಿಲ್ಲಾದ್ಯಂತ ಪ್ರತಿಯೊಬ್ಬರು ಯೋಚನೆ ಮಾಡ್ಕೊಳ್ಳಿ. ನಾಳೆ ದಿನ ನಮ್ಮ ಬುಡಕ್ಕೆ ಬರ್ತದೆ ಕುತ್ತು ಅಂತ ಹೇಳೋದನ್ನು ತಿಳ್ಕೊಂಡು ನಾವು ಜಾಗೃತರಾಗಬೇಕು. ಮತ್ತು ಇದಕ್ಕೀಗ ಕಾರ್ಮಿಕ ಇಲಾಖೆ ಮುಖ್ಯ ಇದಕ್ಕೆ ಹೊಣೆಗಾರಿಕೆ ಆಗುತ್ತೆ. ಕಾರ್ಮಿಕ ಇಲಾಖೆಯವರು ಪ್ರತಿಯೊಂದು ಕ್ಷೇತ್ರ, ಪ್ರತಿಯೊಂದು ತೋಟಗಾಗಲಿ, ಯಾರೇ ಒಬ್ಬ ಕನ್ಸ್ಟ್ರಕ್ಷನ್ ಮಾಡುವವನಾಗಲಿ ಅವನ ಹತ್ರ ಹೋಗಿ ಅವರ ಪ್ರತಿಯೊಬ್ಬರ SIR ತೆಗೆದು ನೋಡಬೇಕು. ಅವ್ರದ್ದು ಅವನು ಏನು ಅಂತೇಳಿ ನೋಡಿಕೊಂಡು ಅವರ ಒಂದು ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಅವ್ರು ಮಾಡಬೇಕು. ಈಗ ಮೊನ್ನೆ ಸ್ಟೇಷನ್ಗೆ ಹೋದಾಗ ಪೊಲೀಸ್ ಇಲಾಖೆ ಸರ್ಕಲ್ ಇನ್ಸ್ಪೆಕ್ಟರ್ ಓಪನ್ ಆಗಿರ್ತಾರೆ, ನಾವು ನಮ್ಮ ಸಿಬ್ಬಂದಿಗಳನ್ನ ಕಳಿಸಿಕೊಡ್ತೀವಿ ಅವರೊಟ್ಟಿಗೆ, ಬೇಕಾದರೆ ಅವ್ರು ಮುಂದುವರಿಯಾದರೆ ನಾವು ಕಳಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಕಾರ್ಯಕ್ಕೆ ಬರೀ ಪೊಲೀಸರು ಮಾತ್ರ ಹೋಗೋದು. ಕಾರ್ಮಿಕ ಇಲಾಖೆ ಇದಕ್ಕೆ ಮುತುವರ್ಜಿ ವಹಿಸಿಕೊಂಡು ಕೆಲಸ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನ ಕೊಡಗಿನಲ್ಲಿ ಆಗುವಂಥ ಅನಾಹುತಗಳಿಗೆ ಈ ಇಲಾಖೆಗಳೇ ಹೊಣೆಗಾರಿಕೆ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಕಾರ್ಮಿಕ ಇಲಾಖೆಯನ್ನು ಹಿಡಿದು ಪ್ರತಿಯೊಬ್ಬ ಸಾರ್ವಜನಿಕರು ಜಾಗೃತರಾಗಬೇಕು. ಇವತ್ತು ತೋಟ ಕೆಲಸ ಮಾಲೀಕನಿಗೆ ಇರ್ಬೋದು, ಕಮ್ಮಿ ಸಂಬಳದಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ, ನನಗೆ ಒಳ್ಳೆದಾಗ್ತದೆ ಅಂತೇಳಿ. ನಾಳೆ ದಿನ ಅವನೇ ಹೆಣ ಬೀಳ್ತದೆ ಅಂತ ಹೇಳೋದು ಅವ್ರ ಕಲ್ಪನೆ ಇಲ್ಲ. ಎಷ್ಟೋ ಜನರು ಆಗಿ ಹೋಗಿದೆ ಇದೇ ಥರ. ಒಬ್ಬ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಿನ್ನೆ ಮಾತ್ರ ಹೇಳ್ತಾರೆ, ನಾನು 110 ಜನ ಇದ್ದಾರೆ, ನಮಗೆ ಕೆಟ್ಟ ಹೆಸರು ಬರ್ತದೆ ಅಂತ. ಅವರಿಗೆ ಕೆಟ್ಟ ಹೆಸರು ಬರೋದು ದೊಡ್ಡದು. ಇಲ್ಲಿದ್ದ ಒಬ್ಬನ ಪ್ರಾಣ ಹೋಗಿದ್ರೆ ಅದು ಯಾರು ಹೊಣೆ ಆಗ್ತಿತ್ತು? ಅವನ ಅಪ್ಪ ಅಮ್ಮನಿಗೆ ಹೋಗ್ತಿತ್ತು ಹೊರತು ಅವರಿಗೆ ಕೆಟ್ಟ ಹೆಸರು ಬರೋರಿಗೆ ಹೋಗ್ತಿತ್ತಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಜಾಗೃತರಾಗಿ ಪ್ರತಿಯೊಬ್ಬರು ಯೋಚನೆ ಮಾಡಿ ಲೋಕಲ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಶಕ್ತಿ ಅವ್ರಿಗೆ ಇಟ್ಕೊಂಡು ಬೆಳೆಸೋ ಶಕ್ತಿ ಮಾಡುವ. ಇವರು ಅವರ ಊರಿನಲ್ಲಿ ಹೋಗಿ ದುಡ್ಕೊಳ್ಳಿ, ಬದುಕೊಳ್ಳಿ, ಏನೇ ಮಾಡ್ಕೊಳ್ಳಿ. ಇಲ್ಲಿದ್ದವರ ಜೀವ ಪ್ರಾಣಕ್ಕೆ ಹಾನಿ ಮಾಡುವಂಥ ಕೆಲಸಕ್ಕೆ ಅವ್ರು ಕೈ ಹಾಕೋದು ಬೇಡ. ಇದನ್ನು ನಾವು ಹೇಳ್ತೀವಿ. ಈ ಹಿಂದೆ ಒಂದು ತಿಂಗಳಿಂದ ಪೊಲೀಸರನ್ನೇ ಬಹಿಷ್ಕಾರ ಮಾಡಿದ್ದಾರೆ. ಅದೇ ರೆಸಾರ್ಟ್ಗೆ ಇವತ್ತು ಎಲ್ಲಿ ಗಲಾಟೆ ಆಗಿತ್ತು ಅದೇ ರೆಸಾರ್ಟ್ಗೆ ಪೊಲೀಸರು ಅವ್ರದ್ದೆಲ್ಲ ಇದನ್ನು ನೋಡೋಕ್ಕೆ ಅಂತ ಹೋಗಿದ್ದರು. ಯಾರ್ಯಾರು ವೆರಿಫಿಕೇಷನ್ಗೆ ಎಷ್ಟು ಜನ ಎಲ್ಲೆಲ್ಲಿ ಬಂದವ್ರು ನೋಡಬೇಕು ಅಂತೇಳಿ. ಆದರೆ ಹೋದವ್ರನ್ನ ಗೇಟಿಂದ ಒಳಗೆ ಪಾಸ್ ಕೊಟ್ಟಿಲ್ಲ, ಅವರಿಗೆ ಗೇಟಿಂದ ಒಳಗೆ ಬಿಡೋದಿಲ್ಲ ಅಂತ ಹೇಳಿ ಕೂತಿದ್ರು. ಯಾಕೆಂದರೆ ಅದೇ ಕನ್ಸ್ಟ್ರಕ್ಷನ್ ಓನರ್ ಅವನಿಗೆ ಫೋನ್ ಮಾಡೋದು, ಅವನು ಇಲ್ಲ ನಾ ಇಲ್ಲೆಲ್ಲ ಬಿಡೋಕ್ಕಾಗೋದಿಲ್ಲ ಅಂತ ನಿನ್ನೆ ಅದನ್ನು ಸರ್ಕಲ್ ಬಿಟ್ಟು ಓಪನ್ ಆಗಿ ಹೇಳಿದ್ದಾರೆ. ಅದರಿಂದ ಇಂಥ ಒಂದು ದುರಂಕಾರದಲ್ಲಿ ಮೆರೆಯುವಂಥವ್ರನ್ನ ಇಟ್ಕೊಂಡು ನಾಳೆ ದಿನ ಇರೋ ಪ್ರತಿಯೊಬ್ಬ ಸಾರ್ವಜನಿಕನಿಗೆ ಇಲ್ಲಿ ಜೀವಕ್ಕೆ ಕುತ್ತು ಬರುವಂಥ ಸಹಜ. ಅದಕ್ಕೋಸ್ಕರ ಇದನ್ನು ತಡೆಗಟ್ಟಬೇಕು. ಪ್ರತಿಯೊಬ್ಬರು ಜಾಗೃತರಾಗಬೇಕು. ಮುಂದಿನ ದಿನ ಅವರು ಕೆಲಸಕ್ಕೆ ಬಂದವರದೇ ಕೆಲಸಕ್ಕೆ ಬಂದ ರೂಪದಲ್ಲಿ ಇರಬೇಕು. ದುರಂಕಾರ ನಮ್ಮನ್ನ ಆಡಳಿತ ಮಾಡೋರಾಗಬಾರ್ದು. ಅದನ್ನು ಅವ್ರು ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಸೋಷಲ್ ಆಗಿ ಟೋಟಲ್ ಆಗಿ ಶುಕ್ರವಾರ ಇಡೀ ದಿನ ಅಸ್ಸಾಂ ಕಾರ್ಮಿಕರನ್ನು ಆಟೋ ಚಾಲಕರು ಬಹಿಷ್ಕರಿಸಿದ ಹಿನ್ನೆಲೆಯಲ್ಲಿ ಬಾಡಿಗೆಗೆ ಆಟೋ ಸಿಗದೆ ಸಂಕಷ್ಟ ಅನುಭವಿಸಿದ್ರು. ಚಿಕ್ಕ ಮಕ್ಕಳನ್ನು ಹೊತ್ತು ಬಿಸಿಲಿನಲ್ಲಿ ಕಾದು ಬಸವಳಿದಿದ್ರು. ಅಸ್ಸಾಮಿಗರ ಅತಿರೇಕದ ವರ್ತನೆಗೆ ಪಾಠ ಕಲಿಸಲು ಮುಂದಾದ ಆಟೋ ಚಾಲಕರು ಒಂದು ದಿನದ ಮಟ್ಟಿಗೆಯಷ್ಟೇ ಬಹಿಷ್ಕಾರ ಹೇರಿದ್ದರು. ಶನಿವಾರದಿಂದ ಎಂದಿನಂತೆ ಬಾಡಿಗೆ ತೆರಳಲಿದ್ದಾರೆ.
ಚಿತ್ತಾರ ನ್ಯೂಸ್ ಮಡಿಕೇರಿ.